ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಮೊದಲ ಅಧಿಕೃತ ಇನ್ನರ್ ವೀಲ್ ಸಭೆಯನ್ನ ಜನವರಿ 10, 1924ರಂದು ನಡೆಸಲಾಗಿದೆ. ಈ ದಿನಾಂಕವನ್ನ ಈಗ ಅಂತಾರಾಷ್ಟ್ರೀಯ ಇನ್ನರ್ ವೀಲ್ ದಿನ ಎಂದು ಕರೆಯಲಾಗಿದೆ ಎಂದು ಕ್ಲಬ್ ಕೊಪ್ಪಳ ಅಧ್ಯಕ್ಷೆ ಪ್ರತಿಮಾ ಪಟ್ಟಣಶೆಟ್ಟಿ ಹೇಳಿದ್ದಾರೆ. ಪಟ್ಟಣದ ಗುರುಭವನದಲ್ಲಿ ಮಂಗಳವಾರ ಜರುಗಿದ ಇನ್ನರ್ ವೀಲ್ ಕ್ಲಬ್ಬಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಸಂಸ್ಥೆಯನ್ನು ಮೂಲತಃ ರೋಟೇರಿಯನ್ಗಳ ಪತ್ನಿಯರು ಮತ್ತು ಹೆಣ್ಣು ಮಕ್ಕಳಿಗಾಗಿ ಸ್ಥಾಪಿಸಲಾಗಿದೆ. ಆದರೂ ಈಗ ಯಾವುದೇ ರೋಟರಿ ಸಂಪರ್ಕದ ಅಗತ್ಯವಿಲ್ಲ. ಕ್ರಮೇಣ ಇತರ ಗುಂಪುಗಳು ತಮ್ಮನ್ನ ಇನ್ನರ್ ವೀಲ್ ಕ್ಲಬ್ಗಳಾಗಿ ರೂಪಿಸಿಕೊಂಡಿದ್ದಾವೆ ಮತ್ತು 1934ರಲ್ಲಿ ಗ್ರೇಟ್ ಬ್ರಿಟನ್ ಮತ್ತು ಐರ್ಲೆಂಡ್ನಲ್ಲಿ ಇನ್ನರ್ ವೀಲ್ ಕ್ಲಬ್ಗಳ ಸಂಘವನ್ನು ರಚಿಸಲಾಗಿದೆ ಎಂದಿದ್ದಾರೆ. ನೂತನ ಅಧ್ಯಕ್ಷೆ ಚೆಮ್ಮಮ್ಮ ಪಾಟೀಲ್ ಮಾತನಾಡಿ, ಪಟ್ಟಣದ ಶ್ರೀಧರ್ ಮುರಡಿ ಹಿರೇಮಠದ ಶಾಲೆಯನ್ನು ದತ್ತು ಪಡೆದು ಶಾಲೆಗೆ ಅಗತ್ಯವಾಗಿರುವ ಎಲ್ಲ ಸೌಲಭ್ಯಗಳನ್ನು ಒದಗಿಸಲು ನಮ್ಮ ಸಂಸ್ಥೆ ಸಿದ್ಧವಾಗಿದೆ ಹಾಗೂ ಆರೋಗ್ಯ ಶಿಬಿರ ಮತ್ತು ಅನೇಕ ಸಾಮಾಜಿಕ ಕೆಲಸವನ್ನು ಹೆಚ್ಚಾಗಿ ಮಾಡಲಾಗಿದೆ ಎಂದಿದ್ದಾರೆ. ಡಾಕ್ಟರ್ ನಂದಿತಾ ದಾನರೆಡ್ಡಿ ಮಾತನಾಡಿ, ಪ್ರಪಂಚದಾದ್ಯಂತ ಕ್ಲಬ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಮತ್ತು 1967ರಲ್ಲಿ ಅಂತಾರಾಷ್ಟ್ರೀಯ ಇನ್ನರ್ ವೀಲ್ ಅಸ್ತಿತ್ವಕ್ಕೆ ಬಂದಿತು. ಪ್ರಪಂಚದಾದ್ಯಂತ ಅನೇಕ ದೇಶದಲ್ಲಿ ಕ್ಲಬ್ಗಳು ಇದೆ. ನಮ್ಮ ತಾಲೂಕಿನಲ್ಲಿ ಇರುವ ಕ್ಲಬ್ ಸದಾ ಒಂದಿಲ್ಲೊಂದು ಚಟುವಟಿಕೆಯನ್ನ ಮಾಡುತ್ತಾ ಇರುವುದು ಸಂತಸದ ವಿಷಯವಾಗಿದೆ ಎಂದಿದ್ದಾರೆ. ಅಲ್ಲಿಂದ ಸ್ಥಾಪನೆ ಆಗಿ ಅವರು ಫಸ್ಟ್ ಇದು ಏನು ಅಂತಂದ್ರೆ ರೋಟರಿ ಕ್ಲಬ್ ಅಂತ ಹೇಳಿ ಬರೀ ಪುರುಷರದ್ದೇ ಒಂದು ಕ್ಲಬ್ ಇತ್ತು. ಆ ಕ್ಲಬ್ನ ಪತ್ನಿಯಾಗಿದ್ರು ಇವರು ಮಾರ್ಕೆಟ್ ಗೋಲ್ಡಿನ್ ಅಂತ ನನ್ನವರು. ಅವ್ರು ಏನ್ ಮಾಡಿದ್ರು, ಸ್ಟಾರ್ಟ್ ಮಾಡಿ ರೋಟರಿ ಸದಸ್ಯರ ಪತ್ನಿಯರನ್ನೇ ಎಲ್ಲರನ್ನೂ ಸೇರಿಸ್ಕೊಂಡು ಮೊದಲನೇದಾಗಿ 26 ಮಂದಿನ ಸೇರಿಸ್ಕೊಂಡು ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ರು. ಅವಾಗ ಪ್ರಾರಂಭ ಮಾಡಿದಂತಹ ಇವಾಗ ಬರೀ 26 ಜನರಿಂದ ಸ್ಟಾರ್ಟ್ ಆಗಿದ್ದಂತಹ ಒಂದು ಸಂಸ್ಥೆ ಈಗ 1 ಲಕ್ಷಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿದೆ. ಅಷ್ಟೊಂದು ಬೆಳೆದೈತಿ ಇವಾಗ ಎಲ್ಲ ಸಂಸ್ಥೆ. ಅದ್ರ ಜೊತೆಗೆ ಇಲ್ಲಿ ಏನಂತಂದ್ರೆ ಸಂಸ್ಥೆ ಇದು ಯಾವ ತರ ಕೆಲಸ ಮಾಡುತ್ತೆ ಅಂತಂದ್ರೆ, ಇದು ಒಂದು ಅಸೋಸಿಯೇಷನ್ ಅಂತ ಇರುತ್ತೆ. ಆ ಅಸೋಸಿಯೇಷನ್ಗೆ ಸೇವೆಗೆ ನಾವು ಹೆಂಗೆ ಈಗ ನಾವು ಅಧ್ಯಕ್ಷರು, ಉಪಾಧ್ಯಕ್ಷರು, ಆಮೇಲೆ ಸೆಕ್ರೆಟರಿ, ISO, ಟ್ರೆಸರರ್ ಅಂತೆಲ್ಲ ನಾವು ಆಯ್ಕೆ ಮಾಡ್ತೀವಲ್ಲ, ಅಲ್ಲಿ ಕೂಡ ಅದೇ ತರನ ಇರ್ತೈತಿ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರ್ತಾರೆ. ಆಮೇಲೆ ಡಿಸ್ಟ್ರಿಕ್ಟ್ ಅಂತಂದೇಳಿ ಬರುತ್ತೆ. ಒಂದು ಡಿಸ್ಟ್ರಿಕ್ಟ್ ಅಂತಂದ್ರೆ ಒಂದು 40 ಕ್ಲಬ್ ಸೇರಿಸಿ ಈಗ ಯನಗುರ್ಗ ಒಂದು ಕ್ಲಬ್ ಐತಲ್ಲ, ಕೊಪ್ಪಳ ಒಂದು ಕ್ಲಬ್, ಈ ತರ ಒಂದು ಇವೆಲ್ಲ ಕ್ಲಬ್ ಸೇರಿಸಿ ಒಂದು ಡಿಸ್ಟ್ರಿಕ್ಟ್ ಅಂತಂದೇ ಒಂದು ಕೋಡ್ ಕೊಡ್ತಾರೆ. ಡಿಸ್ಟ್ರಿಕ್ಟ್ ಕೋಡ್ ಅಂತಂದೇಳಿ 316 ಅಂತಂದೇಳಿ. ಡಿಸ್ಟ್ರಿಕ್ಟ್ 316 ನಮ್ಮ ಭಾಗದ್ದು ಅಂದ್ರೆ ಟೋಟಲ್ ಇವಾಗ ಈ ಸದ್ಯಕ್ಕೆ ಇರುವಂತ ಡಿಸ್ಟ್ರಿಕ್ಟ್ 316 ಅಲ್ಲಿ ಇರುವಂತ ಕ್ಲಬ್ಸ್ ಅಂತಂದ್ರೆ 47 ಕ್ಲಬ್ಸ್ ಆಗ್ಯಾವ ಇವಾಗ. ಅಷ್ಟು ಕ್ಲಬ್ಸ್ ಕಾರ್ಯನಿರ್ವಹಿಸಕತ್ತವು ಎಲ್ಲ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಈಗ ನಾವು ಇಲ್ಲಿದು ಮೇನ್ ಉದ್ದೇಶ ಏನು ಅಂತಂದ್ರೆ, ಈ ಕ್ಲಬ್ ಸಂಸ್ಥೆದ ಉದ್ದೇಶ ಏನು ಅಂತಂದ್ರೆ ಸ್ನೇಹ ಮತ್ತು ಸೇವೆ. ಸ್ನೇಹ ಮಾಡೋದು, ಸ್ನೇಹ ಬೆಳೆಸ್ಕೊಳ್ಳೋದು, ಆಮೇಲೆ ಸೇವೆ ಮಾಡೋದು. ನಮಗೆ ಎಷ್ಟಾಗುತ್ತೆ ಅಷ್ಟು ಸೇವೆ ಮಾಡ್ತಾ ಹೋಗೋದು. ಇದು ಫಸ್ಟ್ ನಾವು ಪುರುಷರ ಜೊತೆ ನಾವು ರೋಟರಿ ಕ್ಲಬ್ಸ್ ಅವ್ರ ಜೊತೆ ನಾವು ಮಾಡ್ತಾ ಬಂದ್ವಿ. ಆಮೇಲೆ ಏನಾಯ್ತು, ಸಪರೇಟ್ ಆಗಿ ಒಬ್ಬ ಲೇಖಕಿ ಕೂಡ ಅವರು ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ರು. ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅಂತಾರಲ್ಲ, ಆ ಕ್ಯಾಟಗರಿ ಬರುವಂತ ಸುನೀತಾ ಅವರು. ಅದೇ ರೀತಿ ಚೆನ್ನಮ್ಮ ಪಾಟೀಲ್ ಅವರಂತೂ ನೀವು ನೋಡಿದ್ರೆ ಆಕ್ಟಿವ್ ಆಗಿ ಒಬ್ಬ ಗೃಹಿಣಿಯಾಗಿ ಇವತ್ತು ಸಮಾಜಮುಖಿ ಕೆಲಸಗಳನ್ನು ಅವರಲ್ಲಿ ಯಾರಿಗೂ ಮಾಡೋಕ್ಕಾಗಲ್ಲ, ಅಷ್ಟು ಆಕ್ಟಿವ್ ಆಗಿ ಕೆಲಸಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಾಜಿ ಅಧ್ಯಕ್ಷರಾದಂತ ಶ್ರೀಮತಿ ಶಕುಂತಲಾ ಮಾಲಿಪಾಟಿ, ಈಗ ತಾನೇ ಅವರೆಲ್ಲರಲ್ಲೂ ನಾವು ಹೊಂದಿಸ್ಲಿಕ್ಕೆ ಅಂತ ಟೈಮ್ ಬೇಕಾಗುತ್ತೆ. ಆ ಘಟ್ಟವನ್ನು ದಾಟಿ ಇವಾಗ ನಾವು ಇನ್ನೊಂದು ಘಟ್ಟಕ್ಕೆ ಬಂದ್ವಿ ಅಂತಂದ್ರೆ, ಇವತ್ತು ನಾವು ನಮ್ಮ ಕೈಲ ಈಗೆಲ್ಲ ಮಕ್ಕಳದೆಲ್ಲ ಮುಗಿದಿದೆ, ಮನೆ ಅರ್ಥ ಮಾಡ್ಕೊಂಡಿದೀವಿ, ಮನೆ ಅಂದ್ರೆ ಏನು, ಈ ಊರಂದ್ರೆ ಏನು, ಈ ಊರಿನಲ್ಲಿ ನಾವು ಫ್ರೆಂಡ್ಶಿಪ್ ಮಾಡ್ಕೊಂಡಿದೀವಿ. ಇದೆಲ್ಲ ಅರ್ಥ ಮಾಡ್ಕೊಂಡು ಇವತ್ತಿನ ಇನ್ನೊಂದು ಘಟ್ಟ ಅಂತಂದ್ರೆ ಸ್ವಲ್ಪ ಆದ್ರೂ ನಾವು ಸಮಾಜ ಸೇವೆ ಮಾಡಬೇಕು. ನಮ್ಮಿಂದ ಏನಾದ್ರೂ ನಾವು ಇವತ್ತು ಸಮಾಜಕ್ಕೆ ಏನಾದ್ರೂ ಕೊಡುಗೆ ಕೊಡಬೇಕು. ಇವತ್ತು ಇನ್ನರ್ ವೀಲ್ ಕ್ಲಬ್ ಎಷ್ಟೋ ಸಂಸ್ಥೆಗಳಿದಾವೆ. ಇವತ್ತು ರೋಟರಿ ಕ್ಲಬ್ ಇರ್ಬೋದು, ಹಾಗೂ ಬೇರೆ ಬೇರೆ ಸಂಸ್ಥೆಗಳು ಹುಟ್ಟಾಕಿದ್ದಾರೆ. ಎಲ್ಲ ಸಂಸ್ಥೆಗಳು ಇವತ್ತು ಒಂದು ಸೇವಾ ಭಾವನೆ ಮಾಡ್ಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಬಂದಿರ್ತಾವ. ಅದೇ ರೀತಿ ಇನ್ನರ್ ವೀಲ್ ಕ್ಲಬ್ ಕೂಡ ಒಂದು ಮಹಿಳೆಯರ ಕ್ಲಬ್. ಇದು ಕೂಡ ನಾವು ಒಂದು ಸೇವಾ ಹೇಳಿದ್ರು, ಇವ್ರು ಮೇಡಮ್ ಅವ್ರು ಹೇಳಿದ್ರು, ಇದರಿಂದ ನಾವು ಸೇವೆ ಮತ್ತು ಒಂದು ಫ್ರೆಂಡ್ಶಿಪ್. ಇವತ್ತು ಫ್ರೆಂಡ್ಶಿಪ್ ಕೂಡ ನನಗೆ ಆಗಿದ್ದು ಕೂಡ ಎಷ್ಟೋ ಜನರ ಫ್ರೆಂಡ್ಶಿಪ್ ಆಗಿದ್ದು ಕೂಡ ಈ ಇನ್ನರ್ ವೀಲ್ ಕ್ಲಬ್ ಇಂದನಂತ ಹೇಳ್ಬೋದು ನಾವು. ಯಾಕಂತಂದ್ರೆ ನನಗೆ ಎಷ್ಟೋ ಉದಾಹರಣೆಗಳು ಇದಾವೆ. ಇವತ್ತು ನಮ್ಗೆ ತವ್ರ ಮನಿ ಇಲ್ಲ ಅಂತಂದ್ರೂ ಕೂಡ ನಾನು ಇಲ್ಲೇ ಇದ್ಕೊಂಡು ನಾನು ಹೇಳ್ತಾ ಇರ್ತೀನಿ. ಯಾರ ಬೇಜಾರಾದಾಗ ಜ್ಯೋತಿಯವರಾಗಲಿ, ಚೆನ್ನಮ್ಮನಾಗಲಿ, ಶೋಭಾ, ನಾನು
ನಿಮ್ಮ ಮನೆ ಬಂದ್ಬಿಡ್ತೀವಿ ಇವತ್ತು ಊಟ ಮಾಡಕ್ಕೆ ಆರಾಮಾಗಿ ಕುತ್ಕೊಂಡು ಒಂದು ತಾಸು ಉಂಡು ಆಂಟಿ ಹೊಡೆದು ಹೋದ್ರು ಅನ್ನೋದು. ಎಷ್ಟೋ ನನಗೆ ಒಂಥರ ಹೋದಾಗ ಒಂಥರ ತವ್ರ ಮನೆ ಫೀಲ್ ಆದಂಗೆ ಆಗುತ್ತೆ. ಅವ್ರ ಜೊತೆ ಮಾತಾಡಿ ಬಂದ್ಬಿಟ್ರೆ ಎಷ್ಟು ಆ ಥರ ನಾನು ಫ್ರೆಂಡ್ಶಿಪ್ಗಳನ್ನು ಬೆಳೆಸ್ಕೊಂಡಿನಿ ಅಂತಂದ್ರೆ ಈ ಫ್ರೆಂಡ್ಶಿಪ್ ಉಳಿಸ್ಕೋಬೇಕಂತಂದ್ರೆ ಇಂಥ ಸೇವೆ ಮಾಡಿಕೊಂಡು ಒಳ್ಳೆಯ ಒಂದು ಮನೋಭಾವನೆ ಒಂದು ಯಾವುದೇ ಕೆಲಸ. ನೂತನ ಪದಾಧಿಕಾರಿಗಳ ಪದಗ್ರಹಣ. ಅಧ್ಯಕ್ಷರು ಚೆನ್ನಮ್ಮ ಆರ್ ಪಾಟೀಲ್, ಉಪಾಧ್ಯಕ್ಷರು ಜ್ಯೋತಿ ಕೆ ಪೆಲ್ಲದ, ಕಾರ್ಯದರ್ಶಿ ಸುನೀತಾ ಪತಂಗರಾಯ್, ಖಜಂಚಿ ಪದ್ಮಾ ಹಿರೇಮಠ, ಐಎಸ್ಒ ಚಿನ್ನೇತ್ರ ಬುಸುನೂರ್ಮಠ್, ಎಡಿಟರ್ ಮಂಜುಳಾ ಹಾಲೇಕೇರಿ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಶಕುಂತಲಾ ಅಲಿಪಾಟೀಲ್, ಸುಜಾತಾ ಪಟ್ಟಣಶೆಟ್ಟಿ, ಜ್ಯೋತಿ ಪಲ್ಲೇದ್, ನಿರ್ಮಲಾ ಹೊಸ್ಮನಿ ಸೇರಿ ಅನೇಕರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.